ಹಲೋ 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 ಹಾಯ್ ಎವ್ರಿಬಡಿ, ಎಲ್ಲರಿಗೂ ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ಇವತ್ತು ಯೋಚನೆ ಮಾಡ್ತಾ ಇರ್ತಾರೆ ಏನಕ್ಕೆ ರೋಡೆಲ್ಲ ತೋರಿಸ್ತಾ ಇದ್ದಾಳೆ ಅಂತ. ಸೊ ಆಕ್ಚುಲಿ ಇವತ್ತು ನಾನು ನಮ್ಮ ದೊಡ್ಡಮ್ಮ ಮನೇಲಿದ್ದೀನಿ ಆ್ಯಂಡ್ ಇವತ್ತು ನಾನು ನಮ್ಮ ದೊಡ್ಡಮ್ಮ ಮನೆಯದು ಹೋಮ್ ಟೂರ್ ಕೊಡ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಮುಂಚೆನೇ ನೀವು ಒಂದು 2-3 ವಿಡಿಯೋಸ್ನ ಇಲ್ಲಿಂದ ನೋಡಿರ್ತೀರಾ ನಮ್ಮ ದೊಡ್ಡಮ್ಮ ಮನೆಯಿಂದ. ಬಟ್ ಇದಕ್ಕೆ ಮುಂಚೆ ಯಾವತ್ತೂ ನಾನು ನಮ್ಮ ದೊಡ್ಡಮ್ಮನ ಮನೆನ ಕರೆಕ್ಟಾಗಿ ತೋರಿಸಿಲ್ಲ. ಸೊ ಇವತ್ತು ನಾನು ನಿಮಗೆಲ್ಲ ನನ್ನ ದೊಡ್ಡಮ್ಮನ ಮನೆನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದಿರೋದು ಬಂದು ವಯನಾಡಲ್ಲಿ. ಸೊ ಮೋಸ್ಟ್ ಆಫ್ ಮೈ ಚೈಲ್ಡ್ಹುಡ್, ನನ್ನ ಸಮ್ಮರ್ ಹಾಲಿಡೇಸ್ ಇರ್ಬೋದು ಅಥವಾ ಕ್ರಿಸ್ಮಸ್ ಹಾಲಿಡೇಸ್ ಇರ್ಬೋದು, ಅದಕ್ಕೆಲ್ಲ ನಾನು ಕೇಳಕ್ಕೆ ಬರ್ತಾ ಇದ್ದೆ. ಬಟ್ ಆವಾಗ ಈ ಮನೇಲಿ ಇರಲಿಲ್ಲ, ನಾವು ಮೇಲ್ಗಡೆ ಇನ್ನೊಂದು ಮನೆ ಇದೆ, ಆ ಮನೇಲಿದ್ವಿ. ಸೊ ಇವತ್ತು ಈ ಮನೆಯ ಟೂರನ್ನು ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್. ಸೊ ಇವಾಗ ತುಂಬ ಗ್ಲೂಮಿ ಸೀಸನ್ ನಡೀತಾ ಇದೆ, ಇಲ್ಲಿ ರೈನಿ ಸೀಸನ್ ಇದೆ ಇವಾಗ. ಆ್ಯಂಡ್ ನಮ್ಮ ಮನೆ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಆ್ಯಂಡ್ ಈ ಕಡೆ ನೋಡಿದ್ರೆ ಇಷ್ಟು ಸ್ಪೇಸ್ ಇದೆ, ಪ್ಲಸ್ ಇಲ್ಲಿ ಒಂದು ಮಿನಿ ಗಾರ್ಡನ್ ತರ ನಮ್ಮ ದೊಡ್ಡಮ್ಮ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪ್ಲಾಂಟೇಶನ್ ಮತ್ತೆ ಗಾರ್ಡನಿಂಗ್ ಅಂದ್ರೆ ಎಲ್ಲ ತುಂಬಾ ಇಷ್ಟ ಅವರಿಗೆ. ಪ್ಲಸ್ ಅದರ ಜೊತೆ ಹೆಲ್ತ್ ವೈಸ್ ಕೂಡ ತುಂಬಾ ಕಾನ್ಶಿಯಸ್ ಅವರು. ಸೊ ಅದರಿಂದ ಇಲ್ಲಿ ಏನಿದು ನೀಮ್, ವಾಟ್ ಈಸ್ ದಿಸ್ ಕಾಲ್ಡ್, ಬೇವಿನ ಗಿಡ. ಸೊ ಬೇವಿನ ಮರ ಇದೆ. ಬೇವಿನ ಮರದಲ್ಲಿ ಒಂದು 2-3 ಎಲೆನ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ತಿಂತಾರೆ. ಮತ್ತೆ ಇನ್ನೊಂದು ಶುಗರ್ ಗಿಡ ಅಂತ ಏನೋ ಇದೆ, ಅದರದ್ದು ಒಂದು 2-3 ಎಲೆ ತಿಂತಾರೆ. ಸೊ ಆ ಥರ ಬೇರೆ ಬೇರೆ ಥರದ ಗಿಡಗಳಿದ್ದಾವೆ. ಟೊಮೆಟೊ ಇದೆ, ಮತ್ತೆ ಚುರುಕು ಮೆಣಸಿನ್ಕಾಯಿ ಇದೆ. ಸೊ ಈ ಥರ ತುಂಬ ಥರದ ಗಿಡಗಳಿದ್ದಾವೆ. ಪ್ಲಸ್ ಎಷ್ಟೊಂದು ಥರದ್ದು ಇಲ್ಲಿ ಫ್ಲವರ್ಸ್ ಕೂಡ ಇದೆ. ಮೋಸ್ಟ್ಲಿ ಹೈಬಿಸ್ಕಸ್ ಫ್ಲವರ್, ಅದು ಆ್ಯಕ್ಚುಲಿ ಇಲ್ಲಿ ತುಂಬ ಕಾಮನ್ ಆಗಿ ಬೆಳೆಯುತ್ತೆ. ಇದು ನೋಡಿದ್ರೆ ಇದು ಪಿಂಕ್ ಕಲರ್ ಇದೆ. ಪ್ಲಸ್ ಆ ಕಡೆ ನೋಡಿದ್ರೆ ಅಲ್ಲಿ ವೈಟ್ ಕಲರ್ ಇದೆ ಎಂಟ್ರೆನ್ಸ್ ಅಲ್ಲೇನೆ. ಆ್ಯಂಡ್ ಸುತ್ತಮುತ್ತ ಪೂರ್ತಿ ನಿಮಗೆ ಗ್ರೀನರಿ ಕಾಣಿಸುತ್ತೆ. ಆ್ಯಂಡ್ ಇವಾಗ ಮಳೆ ಬರ್ತಾ ಇರೋದ್ರಿಂದ ಇನ್ನು ಜಾಸ್ತಿನೇ ನಿಮಗೆ ಗ್ರೀನರಿ ಕಾಣಿಸ್ತಾ ಇರುತ್ತೆ. ಸೊ ಇದು ನಮ್ಮ ವರಾಂಡ ಅಥವಾ ಪಾರ್ಕಿಂಗ್ ಸ್ಪೇಸ್ ಅಂತ ಹೇಳ್ಬೋದು. ಸೊ ಇದು ಮೇನ್ ಪಾರ್ಕಿಂಗ್ ಸ್ಪೇಸು. ಒಂದು ಕಾರ್ ಇರುತ್ತೆ, ಒಂದು ಬೈಕ್ ಇರುತ್ತೆ ಯಾವಾಗ್ಲೂ. ಆ್ಯಂಡ್ ಇದನ್ನು ನಾವು ಇವಾಗ ತಂದು ಅಡ್ಡಾದಿಡ್ಡಿ ನಿಲ್ಸಿದ್ದೀವಿ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ವೀಳ್ಯದೆಲೆದು ನಿಮಗೆ ಬಳ್ಳಿ ಕಾಣಿಸುತ್ತೆ. ಮತ್ತೆ ಇದು ಪೊಮೊಗ್ರೆನೇಟ್ ಗಿಡ, ಮತ್ತೆ ಇನ್ನೂ ಜಾಸ್ತಿ ಇತ್ತು. ಇವಾಗ ಈ ಸಮರಲ್ಲಿ ತುಂಬ ಕಟ್ ಮಾಡಿ ಹೊಸ ಗಿಡಗಳನ್ನ ಹಾಕಿದ್ದಾರೆ ಕೂಡ. ಆ್ಯಂಡ್ ಇಲ್ಲಿ ನಿಮಗೆ ಮೆಣಸುದು ಕೂಡ ತುಂಬ ಕ್ರೀಪರ್ಸ್ ಕಾಣಿಸುತ್ತೆ. ಆ್ಯಂಡ್ ಈ ಏರಿಯಾ ಒಂದು ನಮ್ಮ ಕಾಲು ತೊಳೆಯೋ ಏರಿಯಾ. ಸೊ ನಮ್ಮನೇಲಿ ಯಾರಾದರೂ ಹೊರಗಡೆಯಿಂದ ಬಂದರೆ ಅಥವಾ ಸುಮ್ಮನೆ ಅಂಗಡಿಗೆ ಹೋಗಿದ್ದು ಬಂದ್ರೂ ನಮ್ಗಳಿಗೆ ಕಾಲು ತೊಳೆಯೋ ಅಭ್ಯಾಸ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟ್ಯಾಪ್ ಇದೆ. ಮತ್ತೆ ಈ ಕಡೆ ನೀವು ಬಂದರೆ ಇದು ಪೂರ್ತಿ ಬ್ಯಾಕ್ ಸೈಡ್ ತನಕ ನಿಮಗೆ ಒಂದು ಚಿಕ್ಕ ಸ್ಪೇಸ್ ಇದೆ. ಸೊ ಇಲ್ಲಿಂದ ನೀವು ನಡ್ಕೊಂಡು ಹೋದರೆ ಹಿಂದೆಗಡೆ ಡೋರ್ಗೆ ಅಟ್ಯಾಚ್ ಆಗಿದೆ ಈ ಏರಿಯಾ. ಆ್ಯಂಡ್ ಹಿಂದೆಗಡೆ ನಾನು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಈ ಏರಿಯಾ ಪೂರ್ತಿ ಕೂಡ ಪ್ಲಾಂಟ್ಸ್ ಇದೆ. ಆ್ಯಂಡ್ ಇಲ್ಲಿಂದ ನಮ್ಮ ಮನೆ ಶುರುವಾಗುತ್ತೆ. ಆ್ಯಂಡ್ ಅದ್ರ ಕೆಳಗಡೆನೂ ಇಲ್ಲಿ ಆ್ಯಕ್ಚುಲಿ ತುಂಬ ರೋಸಸ್ ಇರ್ತಾ ಇತ್ತು. ಬಟ್ ಇವಾಗ ರೋಸಸ್ ಎಲ್ಲ ಗಿಡ ಎಲ್ಲ ಹಾಳಾಗಿ ಹೋಗ್ಬಿಟ್ಟು ಇಷ್ಟು ಬಿಕ್ಕಿದೆ. ಆ್ಯಂಡ್ ಇವಾಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸೊ ನಮ್ಮ ಮನೆಗೆ ವೆಲ್ಕಮ್ ಮಾಡೋದಕ್ಕೆ ಇಲ್ಲಿ ತುಳಸಿ ಗಿಡ ಇದೆ. ಡೈಲಿ ಬೆಳಗ್ಗೆ ಸಂಜೆ ಇಲ್ಲಿ ಪೂಜೆ ಆಗುತ್ತೆ. ಆ್ಯಂಡ್ ಇಲ್ಲಿ ಅಂತಾರಲ್ಲ ಎಲ್ಲರೂ, ಇಲ್ಲಿ ಎಲ್ಲರೂ ತುಂಬ ಸೀರಿಯಸ್ ಪೂಜೆ ಬಗ್ಗೆ. ಸೊ ಬೆಳಗ್ಗೆ ಇಲ್ಲಿ ರಂಗೋಲಿ ಗಿಂಗೋಲಿ ಎಲ್ಲ ಹಾಕಿ ಪೂಜೆ ಗೀಜೆ ಎಲ್ಲ ಮಾಡಿ ಆಮೇಲೆ ಒಳಗಡೆ ಎಂಟರ್ ಆಗೋಣ. ಆ್ಯಂಡ್ ಈ ಸ್ಪೇಸ್ ಬಂದು ಸಿಟ್ ಔಟ್. ಸೊ ನೀವು ಕೇರಳದಲ್ಲಿ ಮನೆಗಳನ್ನ ನೋಡಿದ್ರೆ ಒಂದು ಕಾಮನ್ ಥಿಂಗ್ ಅಂದರೆ, ಏನಾಯ್ತು ಬಿಚ್ಕೊಡ್ಬೇಕಾ? ಇವಾಗ ಒಂದು ಶಾರ್ಟ್ ನೇಲ್ ಪಾಲಿಶ್ ಬ್ರೇಕ್. ಅವಳಿಗೆ ನೇಲ್ ಪಾಲಿಶ್ ತಗೊಡ್ಬೇಕು ನಾನು. ತಗೋ, ಹೋಗು ಮಮ್ಮಿ ಹತ್ರಕ್ಕೆ ಹೋಗು. ಆಮೇಲೆ ಕೊಡ್ತೀನಿ, ಒಂದು 5 ನಿಮಿಷ. ಅವಳಿಗೆ ನೇಲ್ ಪಾಲಿಶ್ ಹಾಕೊಡ್ಬೇಕಂತೆ. ಸೊ ಈ ಏರಿಯಾ ಬಂದು ಸಿಟ್ ಔಟ್. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದೆ ಕೂರಕ್ಕೆ, ಮತ್ತೆ ಇನ್ನು ಕೂಡ ಒಂದು ಪ್ಲಾಟ್ಫಾರ್ಮ್ ಇದೆ ಕೂರಕ್ಕೆ. ಸೊ ಇದು ನೀವು ಯಾವ ಮನೆ ನೋಡಿದ್ರು ಒಂದು ಸ್ವಲ್ಪ ಸ್ಪೇಸ್ ಈ ತರ ವರಾಂಡ ಇಲ್ಲ ಅಂತ ಅಂದ್ರೂ ಈ ಸ್ಪೇಸ್ ಅಂತೂ ಖಂಡಿತ ಇರುತ್ತೆ. ಅದೊಂದು ಫೀಚರ್ ನನಗೆ ತುಂಬಾ ಇಷ್ಟ ಈ ಕಡೆ ಮನೆಗಳಲ್ಲಿ. ಸೊ ಇಲ್ಲಿ ಬಂದ್ರೆ ಇದು ನಮ್ಮ ಎಂಟ್ರೆನ್ಸ್. ಆಕ್ಚುಲಿ ಡೋರ್ ತುಂಬಾ ಚೆನ್ನಾಗಿದೆ, ಡೋರ್ ತೋರಿಸ್ತು. ಇದು ಡೋರ್ ತುಂಬಾ ಹೆವಿ ಕಾಣಿಸುತ್ತೆ. ಆಕ್ಚುಲಿ ಹೆವಿ ಇದೆ ಕೂಡ.
ಸೊ ಈ ಪೂರ್ತಿ ಫ್ರೇಮ್ ಬಂದು ನಮ್ಮ ದೊಡ್ಡಪ್ಪ ಅವರೇ ಮಾಡಿರೋದು. ಇಲ್ಲಿ ಎಷ್ಟು ಕೆಲಸ ನೋಡ್ತೀರಾ, ವುಡನ್ ಕೆಲಸ ಅಥವಾ ಇಂಟೀರಿಯರ್ ಕೆಲಸ, ಅದೆಲ್ಲ ನಮ್ಮ ದೊಡ್ಡಪ್ಪ ನಮ್ಮ ಹಣೆ ಮಾಡಿರೋದು. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಇದು ಹೀಗೆ ಓಪನ್ ಆಗುತ್ತೆ. ಆ್ಯಂಡ್ ಮೇನ್ ಹಾಲ್ಗೆ ಹೋಗಕ್ ಮುಂಚೆ ಈ ಕಡೆ ಒಂದು ನಿಮ್ಗೆ ಡೋರ್ ಕಾಣಿಸುತ್ತೆ. ಅಂಡ್ ದಿಸ್ ಇಸ್ ರೂಮ್ ನಂಬರ್ 1. ಸೊ ಒಳಗಡೆ ಹೋಗೋಣ. ಸೊ ಈ ರೂಮಿನ ಒಳಗಡೆ ಬಂದ್ರೆ ಇದು ಒಂಥರ ಇವಾಗ ಸ್ಟೋರ್ ರೂಮ್ ತರ ಇದೆ. ಸೊ ಅದಕ್ಕೆ ಛತ್ರಿ, ಮಕ್ಕಳದು ಸೈಕಲ್ಲು ಅದೆಲ್ಲ ಇಲ್ಲಿದೆ. ಸೊ ಏನಕ್ಕೆ ಈ ರೂಮ್ ಸ್ಟೋರೇಜ್ ತರ ಇದೆ ಅಂದ್ರೆ, ಫಸ್ಟ್ ಮೇಲೆಗಡೆ ನಾವು ಮನೆ ಕಟ್ಟಿರ್ಲಿಲ್ಲ. ಸೊ ಆವಾಗ ಇದು ನಮ್ ಚಿಕ್ಕಣ್ಣ ರೂಮ್ ಆಗಿತ್ತು. ಅಂಡ್ ಇಲ್ಲಿ ಒಂದು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಇದೆ, ಬುಕ್ಸ್ ಎಲ್ಲ ಇದೆ, ಏನೇನೋ ಸಾಮಾನೆಲ್ಲ ಇದೆ. ಸೊ ಈ ರೂಮು ನಮ್ ಚಿಕ್ಕಣ್ಣ ರೂಮ್ ಆಗಿತ್ತು. ಬಟ್ ಇವಾಗ ಇದು ಸ್ಟೋರೇಜ್ ರೂಮ್ ತರ ಯೂಸ್ ಮಾಡ್ತಾ ಇದೀವಿ. ಸೊ ಆ ರೂಮ್ ಆದ್ಮೇಲೆ ಈ ಕಡೆ ಬಂದ್ರೆ ಇದು ನಮ್ಮ ಮೇನ್ ಹಾಲ್. ವೆಲ್ಕಮ್ ಹೋಮ್. 2ನೇ ಸರಿ ಡೋರ್ ಓಪನ್ ಮಾಡ್ತಾ ಇದೀನಿ. ಇಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಗಾಸಿಪ್ ಮಾಡ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು. ಒಳಗಡೆ ಬಂದ ತಕ್ಷಣ ಇದು ನನ್ಗೆ ಕಾಪಿ ರೈಟ್ ಹಾಕ್ಬಿಡ್ತಾರೆ, ಇವ್ರು ಮ್ಯೂಟ್ ಮಾಡ್ತಾ ಇಲ್ಲ. ಸೊ ಎಂಟರ್ ಆದ ತಕ್ಷಣ ಇದು ನಮ್ಮ ಒಂದು ವಿಶಾಲವಾದ ಹಾಲ್. ಇಲ್ಲಿ ಮಲ್ಕೊಂಡು ಓದಾಡ್ಬೋದು. ಅಂಡ್ ಈ ಕಡೆ ನಮ್ಮ ಸೋಫಾ ಸೆಟ್ ಇದೆ, ಹೊಸ ಸೋಫಾ ಸೆಟ್. ಬಟ್ ಮುಂಚೆ ಇದನ್ನು ಸೇಮ್ ವುಡನ್ ಏನೆ. ಕುಷನ್ ಸೋಫಾ ಸೆಟ್ ಇಲ್ಲ ಅಷ್ಟೊಂದು ಯಾರೂ ಪ್ರಿಫರ್ ಮಾಡಲ್ಲ. ಸೊ ಮೋಸ್ಟ್ಲಿ ವುಡನ್ ಕಾಣಿಸುತ್ತೆ ನಿಮಗೆ. ಈ ಕಡೆ ಬಂದ್ರೆ ಇನ್ನೊಂದು ಸೋಫಾ ತರದ್ದಿದೆ. ಐ ಡೋಂಟ್ ನೋ ವಾಟ್ ದಿಸ್ ಇಸ್. ಆದ್ರೆ ಇದನ್ನ ಬೆಂಚ್ ಅನ್ಕೊಳ್ಳಿ, ಬಟ್ ಇದು ತುಂಬಾ ಚೆನ್ನಾಗಿದೆ. ಅಂಡ್ ಅವರು ನಮ್ಮ ಅತ್ತಿಗೆ ಕುತ್ಕೊಂಡು ರೆಡಿ ಆಗ್ತಾ ಇದಾರೆ. ಅಂಡ್ ಈ ಕಡೆ ಬಂದ್ರೆ ಇದು ನಮ್ಮ ಶೋಕೇಸ್. ಅಂಡ್ ಇದು ನಮ್ಮ ಟಿವಿ ಯೂನಿಟ್ಸ್. ಓಕೆನಾ? ಸೊ ಇಲ್ಲಿ ನೋಡಿದ್ರೆ ನೀವು ಆಕ್ಚುಲಿ ತುಂಬಾ ಸ್ಪೇಸ್ ಇದೆ. ಸೊ ಯೂಶಲಿ ನಮ್ಮ ಹ್ಯಾಂಗ್ ಔಟ್ ಪ್ಲೇಸ್ ಅಂದ್ರೆ ಮೋಸ್ಟ್ಲಿ ನಾವೆಲ್ಲರೂ ಬಂದಾಗ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಹಾಲ್ ಇಂದ ಏನದು ಲೆಫ್ಟ್ ಸೈಡ್ಗೆ ದೇವ್ರ ಮನೆ ಇದೆ. ಸೊ ದೇವ್ರ ಮನೆ ಡೀಟೇಲ್ ಆಗಿ ತೋರಿಸಲ್ಲ, ಬಟ್ ದಿಸ್ ಇಸ್ ಹೌ ಹೊರಗಡೆಯಿಂದ ಈ ತರ ಕಾಣಿಸುತ್ತೆ. ಅಂಡ್ ಒಳಗಡೆ ತುಂಬಾ ದೇವ್ರುಗಳಿದಾವೆ. ಸೊ ಈ ಡೋರ್ ಕೂಡ ಅಷ್ಟೇ ಮುಂಚೆಯಿಂದಲೂ ಹೀಗೆ ಇದೆ. ಅಂಡ್ ತೆಗಿಲ್ಲ, ಪರವಾಗಿಲ್ಲ, ನಮ್ ದೊಡ್ಡಮ್ಮ ಒಂದ್ ಸ್ವಲ್ಪ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂಚೂರು ತೋರಿಸ್ತೀನಿ ಅಷ್ಟೇ. ನಮ್ಮನೇಲಿ ತುಂಬಾ ದೇವ್ರುಗಳಿದಾವೆ. ಎಸ್, ಐ ನೋ. ಪೂಜೆ ಗೀಜೆ ಮಾಡಿ ಎಲ್ಲ ಮುಗಿಸಿ, ಇವತ್ತು ಮಂಗಳವಾರ, ನಮ್ ದೊಡ್ಡಮ್ಮದು ಮನೆ ದೇವ್ರವಾರ. ಅದಕ್ಕೆ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ, ಪೂಜೆ ಎಲ್ಲ ಮಾಡಿ, ನಮ್ ದೊಡ್ಡಮ್ಮನು ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ. ಸೊ ನೋಡಿ, ನಮ್ ದೊಡ್ಡಮ್ಮ ಫುಲ್ ಸೀರೆಗೆ ಉಟ್ಕೊಂಡು ಹೋಗಿ ಎಲ್ಲ ಮುಡ್ಕೊಂಡು ರೆಡಿ ಆಗಿದ್ದಾರೆ. ಸೊ ಟಿವಿ ಯೂನಿಟ್ ಇಂದ ಲೆಫ್ಟ್ ಸೈಡ್ಗೆ ಅಂದ್ರೆ ದೇವ್ರ ಮನೆ ಸೈಡೇನೆ ಇನ್ನೊಂದು ರೂಮ್ ಇದೆ. ಸೊ ಈ ರೂಮು ಆಕ್ಚುಲಿ ನಮ್ ದೊಡ್ಡಣ್ಣ ರೂಮ್ ಆಗಿತ್ತು ಮುಂಚೆ, ಇವಾಗ ಮೇಲ್ಗಡೆ ಶಿಫ್ಟ್ ಆಗಿದ್ದಾರೆ. ಸೊ ಇದು ಬಂದು ನಾನು ಜಾಸ್ತಿ ಮಲ್ಕೊಂಡಿದ್ದೀನಿ. ಅಂಡ್ ಇವಳು ನೋಡಿ, ಇವಳು ದುಪ್ಪಟ್ಟ ಹಿಡ್ಕೊಂಡಿನೇನೋ ಆಟ ಎಲ್ಲ ಆಡ್ತಾ ಇದ್ದಾಳೆ ಇವಳು. ಇವಳು ನನ್ನ ಚಿಕ್ಕ ಸೊಸೆ. ಇವಳು ನನ್ನ ದೊಡ್ಡ ಸೊಸೆ ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತೀನಿ, ಸ್ಕೂಲ್ಗೆ ಹೋಗಿದ್ದಾಳೆ ಪಾಪ. ಸೊ ಇಲ್ಲಿ ಇವಾಗ ನಮ್ಮ ಅಜ್ಜಿ ಮಲ್ಕೊಳ್ತಾ ಇದ್ದಾರೆ. ಅಂಡ್ ಇದು ಸ್ವಲ್ಪ ಬಟ್ಟೆಗಳೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಕೂಡ ನಮ್ಗೆ ಹೊರಾಂಡದ್ದು ಅಂದ್ರೆ ಸೈಡ್ ಪ್ಯಾಸೇಜ್ ಇದೆ ಅಲ್ಲ, ಅಲ್ಲಿ ವ್ಯೂ ಸಿಗುತ್ತೆ. ಅಂಡ್ ಈ ಕಿಟಕಿಯಿಂದ ನೋಡಿದ್ರೆ ನಮ್ ಪಕ್ಕದ ಮನೆ ಕಾಣಿಸುತ್ತೆ. ದಟ್ ಈಸ್ ನಮ್ ಅತ್ತೆ ಮನೆ. ನಮ್ಮ ಅತ್ತೆ ಅಂದ್ರೆ ನಮ್ ದೊಡ್ಡಪ್ಪ ಅವರ ಅಕ್ಕ. ಸೊ ಅವ್ರ ಮನೇನು ಇಲ್ಲೇನೆ ಅಕ್ಕಪಕ್ಕದಲ್ಲೇನೆ ಇರೋದು. ಅಂಡ್ ಇನ್ನ ಏನದು ಹಾಲ್ ಇಂದ ಒಳಗಡೆ ಬಂದ್ರೆ ಇದು ಡೈನಿಂಗ್ ಏರಿಯಾ. ಅಂಡ್ ಇಲ್ಲಿ ಇನ್ನ ಜಾಸ್ತಿ ಫ್ರೂಟ್ ಇತ್ತು, ಅದೆಲ್ಲ ನಾವು ತಿನ್ ಖಾಲಿ ಮಾಡ್ಬಿಟ್ಟಿದೀವಿ. ಅಂಡ್ ಇದು ರೀಸೆಂಟ್ ಆಗಿ ಮಾಡಿರೋದು. ಇದ್ರೊಳಗಡೆ ಈ ತರ ಬಾಲ್ಸ್ ಎಲ್ಲ ಇದೆ. ನಾನು ಅದನ್ನ ತೆಗಿಯಕ್ಕೆ ಟ್ರೈ ಮಾಡಿದೆ, ಬಟ್ ವ್ಯಾಕ್ಯೂಮ್ ಇಂದ ಇಲ್ಲಿ ಸೀಲ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಇಲ್ಲಿ ಕೂಡ ಒಂದು ದೊಡ್ಡ ವಿಂಡೋ ಇದೆ. ಇದನ್ನ ಓಪನ್ ಮಾಡಿ ಬ್ಯಾಕ್ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ AC ಫ್ಯಾನ್ದು ಏನು ಅವಶ್ಯಕತೆನೇ ಇಲ್ಲ, ತುಂಬಾ ಚೆನ್ನಾಗಿ ವೆಂಟಿಲೇಷನ್ ಆಗುತ್ತೆ. ಅಂಡ್ ಡೈನಿಂಗ್ ಏರಿಯಾ ಆಪೋಸಿಟೇನೆ ಕಿಚನ್ ಏರಿಯಾ ಇದೆ. ಅಂಡ್ ಕಿಚನ್ ಕೂಡ ಅಷ್ಟೇ ಓಪನ್, ತುಂಬಾ ಓಪನ್ ಕಿಚನ್. ಅಂಡ್ ಮೋಸ್ಟ್ಲಿ ಕುಕಿಂಗ್ ಎಲ್ಲ ಇಲ್ಲಿ ನಡೆಯುತ್ತೆ. ಇದು ಬಂದು ಹೊಲೆ ಏರಿಯಾ.
ಅಲ್ಲಿ ಗ್ಯಾಸ್ ಸ್ಟವ್ ಇದೆ, ಬಟ್ ಇಲ್ಲಿ ಒಲೆ ಕೂಡ ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ 1 2 3 ಒಗ್ಲೆ ಒಲೆ ಇದೆ. ಸೊ ಇದೆಲ್ಲ ಏನಕ್ಕೆ ಎಲೆಗೆಲೆ ಎಲ್ಲ ಇಟ್ಕೊಂಡಿದ್ದಾರೆ ಇವ್ರ ಮನೇಲಿ, ಏನ್ ಮಾಡ್ತಾ ಇದ್ದಾರೆ, ಹಬ್ಬನಾ ಅಂತ ಯೋಚನೆ ಮಾಡ್ಬಿಡಿ. ಇದು ಏನಿದು ಮಾವಿನ ಎಲೆ ಅಲ್ಲ, ಇದು ನೋ ಇಟ್ಸ್ ನಾಟ್ ಮ್ಯಾಂಗೋ ಲೀಫ್. ಇದು ಚಕ್ಕ ಆಡ. ಎಷ್ಟು ಮಲಯಾಳೀಸ್ ಇದ್ದಾರೆ ಎಲ್ಲರೂ ಕಾಮೆಂಟ್ ಅಲ್ಲಿ ನನ್ಗೆ ಹೇಳಿ ಚಕ್ಕ ಆಡ ನಿಮ್ಗೆ ಗೊತ್ತಾ ಅಂತ. ಏನದು ಹಲಸಿನ ಹಣ್ಣದು ಒಂಥರ ಒಂದು ಸ್ವೀಟ್ ಮಾಡ್ತಾರೆ. ಸೊ ಅದನ್ನ ಮಾಡೋಕ್ಕೋಸ್ಕರ ಎಲೆ ತಂದಿಟ್ಟಿರೋದು. ಅಂಡ್ ಇದು ನಮ್ಮ ಕಿಚನ್ ಏರಿಯಾ. ಅಂಡ್ ಇಲ್ಲಿಂದ ಈ ವಿಂಡೋ ಇಂದ ನೋಡಿದ್ರೆ ನಿಮ್ಗೆ ಹೊರಗಡೆ ಸ್ಪೇಸ್ ಕಾಣಿಸುತ್ತೆ. ಅಂಡ್ ಇದು ಬಂದು ಹಾಫ್ ಅಂಡ್ ಹಾಫ್ ಡೋರ್. ಏನಕ್ಕೆ ಅಂತಂದ್ರೆ ಇಲ್ಲಿ ಹಾಫ್ ಡೋರ್ ಎಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳಿ. ದಿಸ್ ಇಸ್ ಜೋಯ್ ಸ್ಪೆಷಲ್ ಡೋರ್. ಓಕೆನಾ? ಯಾರ್ಯಾರು ಫ್ರೆಂಡ್ಸ್ ನೋಡಿದೀರಾ ಇದನ್ನ? ನಮ್ಮ ಮನೆಗೆ ಜೋಯ್ ಬಂದಿದ್ರು, ಸೊ ಅವರೇ ಮಾಡ್ಕೊಟ್ಟು ಹೋಗಿದ್ದಾರೆ. ಇದು ಬಂದು ಮಳೆ ಶುರು ಆಯ್ತು ಹೊರಗಡೆ. ಸೊ ಇದೇನಕ್ಕೆ ಹಾಫ್ ಅಂಡ್ ಹಾಫ್ ಇದೆ ಅಂತ ಅಂದ್ರೆ ನಮ್ಗೆ ಹೊರಗಡೆ ವ್ಯೂ ಕೂಡ ಇರುತ್ತೆ, ಪ್ಲಸ್ ಏನು ಪ್ರಾಣಿಗಳಾಗ್ಲಿ ಅಥವಾ ಹುಳಗಳಾಗ್ಲಿ ಕ್ರಾಲ್ ಮಾಡಿ ಬರೋದು ಏನು ಒಳಗಡೆ ಬರ್ದೇ ಇರಿ ಅಂತ ಈ ತರ ಹಾಫ್ ಅಂಡ್ ಹಾಫ್ ಡೋರ್ ಕಾನ್ಸೆಪ್ಟ್ ಇಲ್ಲಿ ಮೋಸ್ಟ್ಲಿ ಎಲ್ಲ ಮನೆಗಳಲ್ಲೂ ಬ್ಯಾಕ್ ಡೋರ್ ಇದೇ ತರ ಇರುತ್ತೆ. ಸೊ ನೀವು ಬ್ಯಾಕ್ ಡೋರ್ ಇಂದ ಈ ಕಡೆಗೆ ಬಂದ್ರೆ 1-2 ಸ್ಟೆಪ್ ಹತ್ತಿದ್ರೆ ಇಲ್ಲಿ ಇನ್ನೊಂದು ಹಿಂದೆಗಡೆ ವರಾಂಡ ಇದೆ. ಸೊ ಈ ಏರಿಯಾನು ತುಂಬಾ ದೊಡ್ಡದಾಗಿದೆ. ಇದು ನಮ್ಮ ವಾಶ್ರೂಮ್ ಮತ್ತೆ ಸ್ನಾನದ ಮನೆ ಎರಡು ಸಪರೇಟ್ ಆಗಿದೆ. ಅಂಡ್ ಅಫ್ಕೋರ್ಸ್ ನಮ್ಮ ಸ್ನಾನದ ಮನೆಯಲ್ಲಿ ಹಂಡೆ ಒಲೆ ಇದೆ. ಆ ಕಡೆಯಿಂದ ಉರಿ ಹಾಕೋದು ನಾವು. ಸೊ ಅಲ್ಲಿ ಏನದು ಮರ ಎಲ್ಲ ಇಟ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಶೆಡ್ ಇದೆ ಮೇಲೆಗಡೆ. ಸೊ ಇದನ್ನ ಕವರ್ ಮಾಡಿದ್ದಾರೆ ಬಿಕಾಸ್ ಮಳೆ ಗಿಳೆ ಬಂದ್ರೆ ಇಲ್ಲಿ ಬಟ್ಟೆ ಎಲ್ಲ ಒಣಗಾಕಿರ್ಲಿ ಅಂತ ಈ ತರ ಶೆಡ್ ಅಲ್ಲಿ ಕವರ್ ಮಾಡಿದ್ದಾರೆ. ಈ ಕಡೆ ನೀವು ನೋಡಿದ್ರೆ ಈ ಕಡೆ ಅಥವಾ ಈ ಕಡೆ ಅಥವಾ ಯಾವ ಕಡೆ ನೋಡಿದ್ರು ನಿಮ್ಗೆ ಮೋಸ್ಟ್ಲಿ ಕಾಫಿ ಎಸ್ಟೇಟ್ ಕಾಣಿಸುತ್ತೆ. ಸೊ ಈ ಒಂದು ಏರಿಯಾ ನಮ್ದು ದೊಡ್ಡಮ್ಮನ ಮನೆ ಎಲ್ಲಿದೆಯೋ ಅದು ಮೋಸ್ಟ್ಲಿ ಕಾಫಿ ಎಸ್ಟೇಟ್ ಏರಿಯಾನೇ. ನಿಮ್ಗೆ ಟೀ ಎಸ್ಟೇಟ್ಗಳೆಲ್ಲ ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ಹೋದ್ರೆ ಸಿಗುತ್ತೆ. ಸೊ ಇದು ನಮ್ಮ ಪಾತ್ರೆ ತೊಳೆಯೋ ಏರಿಯಾ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಇಲ್ಲ ಆಗುತ್ತೆ. ಅಂಡ್ ವಾಷಿಂಗ್ ಮಷಿನ್ ಕೂಡ ಇದೆ, ಬಟ್ ದೇ ಪ್ರಿಫರ್ ಕೈಯಿಂದ ಬಟ್ಟೆ ತೊಳೆಯೋದು. ಸೊ ಇಲ್ಲಿದೆ ಅಲ್ಲ, ಇಲ್ಲಿ ಬಟ್ಟೆ ಒಣಗಾಕಿದ್ದಾರಲ್ವಾ, ಆ ಏರಿಯಾ ಬಂದು ಪ್ಯಾಸೇಜು, ಅದೇ ಸ್ಟಾರ್ಟಿಂಗ್ ಅಲ್ಲಿ ಮನೆ ಸೈಡ್ ಅಲ್ಲಿ ತೋರಿಸಿದ್ನಲ್ಲ, ಅದು ಬಂದು ಈ ತರ ಜಾಯಿನ್ ಆಗುತ್ತೆ. ಸೊ ದಟ್ ಈಸ್ ಹೌ ದ ಕಾನ್ಸೆಪ್ಟ್ ಆಫ್ ದ ಹೌಸ್ ಇಸ್. ಅಂಡ್ ಇವಾಗ ನಿಮ್ಮನ್ನ ನಾನು ಮೇಲೆಗಡೆ ಕರ್ಕೊಂಡು ಹೋಗ್ತೀನಿ. ಅಂಡ್ ಕೆಳಗಡೆ ಏನಾದ್ರೂ ಏರಿಯಾ ಬಿಟ್ಟಿದ್ದೀನ ಅಂತ ನೆನ್ಪು ಮಾಡ್ಕೊಂತ ಇದ್ದೀನಿ. ಒಂದ್ ಏರಿಯಾ ಇದೆ, ಅದನ್ನು ತೋರಿಸ್ತೀನಿ. ಬಟ್ ಈ ಡೋರ್ ನಾವು ಸ್ವಲ್ಪ ಕ್ಲೋಸ್ ಮಾಡ್ಬಿಡೋಣ. ಸೊ ದಟ್ ಪಿಯೂಷ್ಗೆ ಹಾವಲ್ಲಿ ತುಂಬಾ ಭಯ, ಸೊ ಅದಕ್ಕೆ ಕ್ಲೋಸ್ ಮಾಡಿಟ್ಟಿದ್ದೀವಿ. ಇದು ನಮ್ಮ ಸ್ಟೇರ್ ಕೇಸ್. ಸೊ ಇದು ದೇವ್ರ ಮನೆ ಪಕ್ಕದಲ್ಲೇನೆ ಸ್ಟೇರ್ ಕೇಸ್ ಇರೋದು. ಇಲ್ಲಿ ಒಂದು ಪಕ್ಕದಲ್ಲಿ ಚಿಕ್ಕ ಪ್ಯಾಸೇಜ್ ಇದೆ. ಈ ಪ್ಯಾಸೇಜ್ ಅಲ್ಲೇನೆ ವಾಷಿಂಗ್ ಮಷೀನ್ ಎಲ್ಲ ಇದೆ. ವಾಷಿಂಗ್ ಮಷೀನ್ ಪ್ಲಸ್ ಸ್ಟೇರ್ ಕೇಸ್ ಕೆಳಗಡೆ ಇನ್ನೊಂದು ಸ್ವಲ್ಪ ಸ್ಟೋರೇಜ್ ಎಲ್ಲ ಇದೆ. ಸೊ ದಟ್ ಇಸ್ ಹೌ. ಮತ್ತೆ ಇಲ್ಲಿ ಮೋಟರ್ದು ಸೊ ಇಲ್ಲಿ ನಾನು ಲೈಟ್ ಆನ್ ಮಾಡಿದ ತಕ್ಷಣ ನನ್ನ ಮೈಕ್ ಕೆಲಸ ಮಾಡೋದು ಸ್ಟಾಪ್ ಮಾಡಿಬಿಡ್ತು. ಐ ಡೋಂಟ್ ನೋ ವೈ. ಸೊ ಹಾಗಾಗಿ ಇದನ್ನು ಪಾರ್ಟ್ 1 ಹಾಕ್ತಾ ಇದ್ದೀನಿ. ಎನಿವೇ ಪಾರ್ಟ್ 2 ಇದರಲ್ಲೇ ಜಾಯಿನ್ ಮಾಡಿದ್ರೆ ಪೂರ್ತಿ ಮನೆ ತೋರಿಸಿದ್ರೆ ತುಂಬ ದೊಡ್ಡ ವಿಡಿಯೋ ಆಗ್ತಾಯಿತ್ತು. ಸೊ ಇದು ಪಾರ್ಟ್ 1 ಆಫ್ ದ ಹೋಮ್ ಟೂರ್. ಪಾರ್ಟ್ 2ನ ನಾನು ಜಾಸ್ತಿ ಡಿಲೇ ಮಾಡಲ್ಲ, ವಿತಿನ್ 1 or 2 ಡೇಸೇ ಹಾಕ್ಬಿಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆ್ಯಂಡ್ ಮತ್ತೆ ಸಿಗ್ತೀನಿ ನಾನು ಈ ವಿಡಿಯೋನ ಪಾರ್ಟ್ 2 ಅಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ನಿಮಗೆ ಯಾವ ಪಾರ್ಟ್ ಆಫ್ ದ ಹೌಸ್ ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.